ಇಲ್ಲಿ ಒಂದು ವಾರದಿಂದ ಇಲ್ಲೇ ಇದ್ದೀವಿ. ಈ ಮಟ್ಟದಲ್ಲಿ ಕಾರ್ಯಕರ್ತರು ಮಾಡ್ತಕ್ಕಂಥದ್ದು ಏನೋ ಒಂದು ನೇಮಿಸಿರ್ತಾರೆ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಸುತ್ತೂರು ಜಾತ್ರೆ ಅಂತಕ್ಕಂಥದ್ದನ್ನ ನಾವು ನೂರಾರು ಜಾತ್ರೆಗಳ ನೋಡಿದ್ದೀವಿ. ಅದು ಸುತ್ತೂರು ಜಾತ್ರೆ ರೀತಿ ಇಲ್ಲ. ಎಲ್ಲ ವರ್ಗದವ್ರಿಗೆ ಎಲ್ಲ ಥರದ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಚಿಂತೆ ಇರ್ತಕ್ಕಂಥ ಜಾತ್ರೆ ಇದು. ಪ್ರತಿಯೊಬ್ಬರು ತಿಳಿದು ಮಾಡಿ ಕಲಿ ನೋಡಿ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಕಲ್ತ್ಕೊಂಡು ಹೋಗ್ತಕ್ಕಂಥದ್ದಿದೆ. ಅದು ಯಾರೇ ಇರ್ಬೋದು, ಸ್ವಾಮೀಜಿಗಳಾಗ್ಬೋದು, ರಾಜಕಾರಣಿಗಳಾಗ್ಬೋದು. ಈ ಜಾತ್ರೆ ನೋಡಿದ್ರೆ ಎಷ್ಟೋ ಅನುಭವ ಬರ್ತಕ್ಕಂಥ ಒಂದು ಜಾತ್ರೆ. ಅದೊಂದು ವೈಭವ ಇರ್ತಕ್ಕಂಥ ಇದು ಜಾತ್ರೆ ದೊಡ್ಡ ಹಬ್ಬ ಅಂತೇಳಿ ಆ ಮೂಲಕದಿಂದ ತಿಳಿದಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಬರ್ತಕ್ಕಂಥ ದಾಸೋಹ ಪ್ರಸಾದ ಎಲ್ಲ ನಿರಂತರವಾಗಿ ನಡೀತದೆ. ದಿವಸ ಲಕ್ಷಾಂತರ 2 ಲಕ್ಷ 3 ಲಕ್ಷ ಜನ ಲಕ್ಷಾಂತರ ಜನಕ್ಕೆ ಅನ್ನದಾಸೋಹ ಮಾಡ್ತಕ್ಕಂಥದ್ದು ಇರ್ಬೋದು. ಎಲ್ಲ ರೀತಿಯ ಒಂದು ಸೌಂದರ್ಯ ಇರ್ತಕ್ಕಂಥ ಒಂದು ಸುಖ ಮತ್ತು ನೆಮ್ಮದಿ ಆಧ್ಯಾತ್ಮಿಕ ಚಿಂತನೆ ಮಾಡ್ತಕ್ಕಂಥ ಕೆಲಸ ಇದೆಲ್ಲ ಅದು ತುಂಬ ಭಾಳ ಒಳ್ಳೆಯದಾಗ್ತಕ್ಕಂಥ ಒಂದು ದಾಸೋಹ ನಡೀತಾ ಇದೆ. ನಮ್ಗೆ ಇನ್ನೂ ಒಂದು ವಾರ ಇದ್ದಿದ್ದು ಚೆನ್ನಾಗಿತ್ತು ಅನಿಸುತ್ತೆ. ಆ ರೀತಿ ಜಾತ್ರೆ ನಡೀತಾ ಇದೆ. ಅದರಿಂದ ಎಲ್ಲ ಭಕ್ತಾದಿಗಳು ಬಂದವರು ಭಾಳ ಖುಷಿಯಿಂದ ಹೋಗ್ತಕ್ಕಂಥ ಸನ್ನಿವೇಶ. ಇದು ಯಶಸ್ವಿಯಾಗಿ ಇನ್ನೂ ಮುಂದೆ ಚೆನ್ನಾಗಿ ನಡೀಬೇಕು ಅಂತಕ್ಕಂಥ ಆಸೆ ನಮಗಿದೆ. ಅದಕ್ಕೆ ನಾವೆಲ್ಲ ಬಾಯಿಗಳಾಗಿ ಸೇವೆ ಮಾಡೋಣ ಅನ್ನೋ ಅಭಿಪ್ರಾಯ ನಮ್ಮಲ್ಲಿದೆ.